ಎಲ್ಲರಿಗೂ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಈ ಒಬ್ಬ ಕ್ರಾಂತಿಕಾರಿ ವೀರ ಸ್ವಾತಂತ್ರ್ಯ ಹೋರಾಟಗಾರನ ಹೆಸರು ಕೇಳದ ಭಾರತೀಯರೇ ಇಲ್ಲ ಎಂದು ಹೇಳಬಹುದು. ಯಾಕಂದರೆ ಬ್ರಿಟಿಷರ ವಿರುದ್ಧ ಹೋರಾಡುತ್ತಾ ಕ್ರಾಂತಿಯ ಕಹಳೆಯ ಸದ್ದನ್ನು ಅವರ ಎದೆ ನಡುಗುವಂತೆ ಮೊಳಗಿಸಿ ಅತಿ ಚಿಕ್ಕ ವಯಸ್ಸಿನಲ್ಲಿಯೇ ನೇಣು ಕುಣಿಕೆಗೆ ಕತ್ತು ಒಡ್ಡುವ ಮೂಲಕ ಭಾರತೀಯರಲ್ಲಿ ಸ್ವಾತಂತ್ರ್ಯ ಹೋರಾಟದ ಕಿಚ್ಚನ್ನು ಹಚ್ಚಿದ ಒಬ್ಬ ಮಹಾನ್ ಕ್ರಾಂತಿಕಾರಿ ಶಹೀದ್ ಭಗತ್ ಸಿಂಗ್. ನಮ್ಮ ಭಾರತದ ಹೆಮ್ಮೆಯ ವೀರ ಧೀರ ಶೂರ ಭಗತ್ ಸಿಂಗನನ್ನು ಗಲ್ಲಿಗೇರಿಸುವ 12 ಗಂಟೆಯ ಮೊದಲು, ಅಂದರೆ ಅವನ ಅಂತಿಮ ಆ ಕ್ಷಣಗಳನ್ನು ಕೇಳ್ತಿದ್ದರೆ ನಮ್ಮ ಹೃದಯ ಕಂಪಿಸುತ್ತದೆ. ಮೈಯೆಲ್ಲ ಜುಮ್ಮೆನಿಸಿ ರೋಮಗಳು ಎದ್ದು ನಿಲ್ಲುತ್ತವೆ. ರಕ್ತ ಕುದಿಯುತ್ತದೆ. ಕಣ್ಣಂಚಲ್ಲಿ ನೀರು ತುಂಬಿ ಬರುತ್ತದೆ. ನಮಗೆ ಸ್ವಾತಂತ್ರ್ಯ ಸುಮ್ಮನೆ ಸಿಗಲಿಲ್ಲ. ಇಂತಹ ಮಹಾನ್ ವೀರ ಧೀರರ ತ್ಯಾಗ ಬಲಿದಾನಗಳಿಂದ ಸ್ವಾತಂತ್ರ್ಯ ದೊರಕಿದೆ. ದೇಶಪ್ರೇಮ ಅಂದರೇನು, ಭಗತ್ ಸಿಂಗನ ಅಂತಿಮ ಆ ಕ್ಷಣಗಳು ಹೇಗಿದ್ದವು ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ. ಭಗತ್ ಸಿಂಗ್, ಸುಖದೇವ್ ಮತ್ತು ರಾಜ್ಗುರು ಈ ಮೂವರು ಲಾಹೋರ್ನ ಸೆಂಟ್ರಲ್ ಜೈಲಿನಲ್ಲಿದ್ದರು. ಅಂದು 23 ಮಾರ್ಚ್ 1931. ಅವರನ್ನು 24ರಂದು ಬೆಳಿಗ್ಗೆ ಗಲ್ಲಿಗೇರಿಸಬೇಕಿತ್ತು. ಆದರೆ 12 ಗಂಟೆಗಳ ಮೊದಲೇ ಯಾರಿಗೂ ತಿಳಿಯದೆ ಗಲ್ಲಿಗೇರಿಸಲು ನಿರ್ಧರಿಸಿದರು ಕ್ರೂರ ಬ್ರಿಟಿಷರು. ಪ್ರಕೃತಿಯೂ ಕೂಡ ಆ ವೀರರನ್ನು ಕಳೆದುಕೊಳ್ಳಲು ಇಷ್ಟವಿರಲಿಲ್ಲ. ಎಲ್ಲವೂ ನೀರವ ಮೌನ. ಲಾಹೋರ್ ಜೈಲಿನ ಜೈಲರ್ ಆಗಿದ್ದಂತಹ ಚರಣ್ ಸಿಂಗ್ ಅವರಿಗೆ ಅಂದು ಬ್ರಿಟಿಷ್ ಅಧಿಕಾರಿಗಳಿಂದ ಒಂದು ಕರೆ ಬಂದಿತ್ತು. ಅದನ್ನು ಕೇಳಿ ಚರಣ್ ಸಿಂಗ್ ಕೂಡ ಒಂದು ಕ್ಷಣ ದಿಗ್ಭ್ರಾಂತನಾಗಿ ಬಿಟ್ಟಿದ್ದ. ಅವನ ಹೃದಯವೂ ಕೂಡ ತಲ್ಲಣಿಸಿತ್ತು. ಆದರೆ ಎಲ್ಲವನ್ನ ಸಹಿಸಿಕೊಂಡು ಆದೇಶವನ್ನು ಹೊರಡಿಸಿಬಿಟ್ಟ. ಎಲ್ಲ ಖೈದಿಗಳು ತಮ್ಮ ತಮ್ಮ ಕೋಣೆಗಳಿಗೆ ಇಮ್ಮಿಡಿಯೇಟಾಗಿ ಹೋಗಬೇಕು ಅಂತ ಹೇಳಿಬಿಟ್ಟ. ಎಲ್ಲ ಖೈದಿಗಳು ಆತಂಕಗೊಂಡರು. ಇಷ್ಟು ಬೇಗ ನಮ್ಮನ್ನು ಸೆಲ್ಗಳಿಗೆ ಏಕೆ ಹಾಕುತ್ತಿದ್ದಾರೆ ಅಂತ ಕೇಳಿದರು. ಚರಣ್ ಸಿಂಗ್ ಹೇಳಿದ, ಇದು ಮೇಲಾಧಿಕಾರಿಗಳ ಆರ್ಡರ್, ನನಗೂ ಏನೂ ಗೊತ್ತಿಲ್ಲ ಅಂತ ಹೇಳಿಬಿಡ್ತಾನೆ. ಎಲ್ಲರೂ ತಮ್ಮ ತಮ್ಮ ಸೆಲ್ಗಳಿಗೆ ಭಯಭೀತರಾಗಿಯೇ ಹೋದರು. ಜೈಲಿನ ಸೇವಕನೊಬ್ಬ, ಅವನ ಹೆಸರು ಬರ್ಕತ್, ಎಲ್ಲ ಖೈದಿಗಳ ಸೆಲ್ಗಳ ಮುಂದೆ ಹಾದು ಹೋಗುತ್ತಿದ್ದ. ಅವನ ಕಣ್ಣುಗಳು ಏನನ್ನೋ ಹೇಳುತ್ತಿದ್ದವು. ಆದರೆ ಅವನು ತನ್ನ ತಲೆಯನ್ನು ಕಣ್ಣುಗಳನ್ನು ಕೆಳಗೆ ಮಾಡಿ ತನ್ನಷ್ಟಕ್ಕೆ ತಾನೇ ಸಮಾಧಾನ ಮಾಡಿಕೊಂಡು ಹೋಗುತ್ತಿದ್ದ. ಅವನನ್ನು ಒಬ್ಬ ಖೈದಿ ಕೇಳಿದ, ಏನು ವಿಷಯ, ಯಾಕೆ ನಮ್ಮನ್ನು ಇವತ್ತು ಇಷ್ಟು ಬೇಗ ಲಾಕ್ ಮಾಡಿಬಿಟ್ಟಿರಿ ಅಂತ ಕೇಳಿದ. ಆಗ ಬರ್ಕತ್ ಆತನ ಕಿವಿಯಲ್ಲಿ ಹೇಳ್ತಾನೆ, ಇವತ್ತು ರಾತ್ರಿ ಒಂದು ದಿನ ಮುಂಚೆನೇ ಭಗತ್ ಸಿಂಗ್, ರಾಜ್ಗುರು, ಸುಖದೇವ್ ಅವರಿಗೆ ಗಲ್ಲಿಗೇರಿಸಿಬಿಡ್ತಾರೆ ಅಂತ ಹೇಳ್ತಾನೆ. ಇದನ್ನು ಕೇಳಿದ ಖೈದಿಗಳ ಕಣ್ಣಂಚಲ್ಲಿ ನೀರು ತುಂಬಿತು. ಕಣ್ಣುಗಳು ತಂಪಾದವು. ಪಂಜಾಬ್ನ ಒಬ್ಬ ಖೈದಿ, ನೀನು ಭಗತ್ ಸಿಂಗ್ ಸೆಲ್ವರೆಗೂ ಹೋಗ್ತೀಯಾ ಅಂತ ಕೇಳ್ತಾನೆ. ಯಾಕಂದರೆ ಭಗತ್ ಸಿಂಗ್ನ ಯಾವುದಾದರೂ ವಸ್ತುಗಳು ಸಿಕ್ಕರೆ, ಅಂದರೆ ಪೆನ್ನು, ಬಟ್ಟೆ, ಪೇಪರ್ ಏನೇ ಸಿಕ್ಕರೂ ನನಗೆ ತಂದು ಕೊಡು ಅಂತ ಕೇಳ್ತಾನೆ. ಯಾಕಂದರೆ ನಾನು ಹೊರಗಡೆ ಬಂದು ಎಲ್ಲರಿಗೂ ಹೇಳಬೇಕು, ಇದು ಭಗತ್ ಸಿಂಗನ ಪೆನ್, ಅವನ ಪ್ರಾಣವನ್ನು ಕಿತ್ತುಕೊಂಡರು, ಭಾರತ ಮಾತೆಗಾಗಿ ಯಾರಿಗೂ ತಲೆ ತಗ್ಗಿಸಲಿಲ್ಲ, ಅವನು ಎಂತಹ ವೀರ ಎಂದು ಸಾರಿ ಹೇಳುತ್ತೇನೆ ಅಂತ ಹೇಳ್ತಾನೆ. ಬರ್ಕತ್ ಓಡಿ ಹೋಗುತ್ತಾನೆ. ಅದು ಸೆಲ್ ನಂಬರ್ 14. ಅಲ್ಲಿ ಒಂದು ಯುವ ಸಿಂಹ ಆ ಕಡೆ ಈ ಕಡೆ ಓಡಾಡುತ್ತಿತ್ತು. ಮುಖದಲ್ಲಿ ಮಂದಸ್ಮಿತ. ಯಾವ ಭಯವೂ ಇಲ್ಲ, ಯಾವ ಆತಂಕವೂ ಇಲ್ಲ. ಆ ಸಿಂಹವೇ ಭಗತ್ ಸಿಂಗ್.
ಗಲ್ಲಿಗೇರಿಸುವ 2 ಗಂಟೆಯ ಮೊದಲೇ ಭಗತ್ ಸಿಂಗನ ವಕೀಲ ಬಂದು ಹೇಳ್ತಾನೆ, ವೀರ ನಿನಗೆ ಗೊತ್ತಾ? ಭಗತ್ ಸಿಂಗ್ ಏನಂತ ಕೇಳ್ತಾನೆ. ನಿನಗೆ ಗಲ್ಲಿಗೇರಿಸುವ ಸಮಯಕ್ಕಿಂತ 12 ಗಂಟೆಯ ಮೊದಲೇ ನಿನಗೆ ಗಲ್ಲಿಗೇರಿಸುತ್ತಾರೆ. ಇದನ್ನು ಕೇಳಿದ ಭಗತ್ ಸಿಂಗನ ಮುಖದಲ್ಲಿನ ನಗು ಸರಿಯಲಿಲ್ಲ. ಬದಲಿಗೆ ನಗುತ್ತಲೇ ಹೇಳಿದ, ಕ್ರಾಂತಿಕಾರಿಗಳಿಗೆ ಸಾವು ನಿಶ್ಚಿತ. ನಾನು ಕೇಳಿದ ಪುಸ್ತಕ ತಂದಿದ್ದೀಯಾ, ಕೊಡು ಅಂತ ಹೇಳಿ ತೆಗೆದುಕೊಂಡು ಆ ಪುಸ್ತಕ ಓದಲು ಪ್ರಾರಂಭಿಸಿಬಿಟ್ಟ ಭಗತ್ ಸಿಂಗ್. ವಕೀಲನಿಗೆ ಆಶ್ಚರ್ಯ. ಗಲ್ಲಿಗೇರಿಸುವುದು ಇನ್ನು ಕೇವಲ 2 ಗಂಟೆ. ಈಗಲೂ ಪುಸ್ತಕವನ್ನು ಕೇಳುತ್ತಾನಲ್ಲ, ಈಗಲೂ ಪುಸ್ತಕವನ್ನು ಓದುತ್ತಾ ಕುಳಿತಾನಲ್ಲ. ಅವನದು ಎಂತಹ ಧೈರ್ಯ, ಎಂತಹ ಸಾಹಸಿ, ಎಂತಹ ಬಹದ್ದೂರ್ ಅಂದುಕೊಂಡು, ನೀನು ದೇಶಕ್ಕೆ ಏನಾದರೂ ಸಂದೇಶವನ್ನು ಹೇಳುವುದಾದರೆ ಹೇಳು ಅಂತ ವಕೀಲ ಕೇಳುತ್ತಾನೆ. ಭಗತ್ ಸಿಂಗ್ ಪುಸ್ತಕವನ್ನು ಓದುತ್ತಲೇ 2 ಸಂದೇಶವನ್ನು ಹೇಳಿದ. ಸಾಮ್ರಾಜ್ಯವಾದ್ ಮುರ್ದಾಬಾದ್, ಇನ್ಕ್ವಿಲಾಬ್ ಜಿಂದಾಬಾದ್. ಅಷ್ಟೇ. ಆ ಸಿಂಹದ ಮುಖದಲ್ಲಿ ಸಾವಿನ ಯಾವ ಭಯವೂ ಇಲ್ಲ. ಸಿಂಹ ಪಂಜರದಲ್ಲಿ ಬಂಧಿಯಾಗಿರಬಹುದು, ಆದರೆ ಯಾವುದರ ಭಯವೂ ಇಲ್ಲ. ಒಂದು ಮಾತನ್ನು ಹೇಳಿ ಕಳಿಸ್ತಾನೆ, ಹೋಗಿ ಸುಭಾಷ್ ಚಂದ್ರ ಬೋಸ್ ಅವರಿಗೆ ನನ್ನ ಧನ್ಯವಾದವನ್ನು ಹೇಳಿಬಿಡು. ಅವರು ನನಗೆ ತುಂಬ ಸಹಾಯ ಮಾಡಿದ್ದಾರೆ ಈ ಕೇಸ್ನಲ್ಲಿ. ಅವರಿಗೆ ನನ್ನ ಅಂತಿಮ ನಮನವನ್ನು ತಿಳಿಸಿಬಿಡು ಅಂತ ಹೇಳುತ್ತಾನೆ ಭಗತ್ ಸಿಂಗ್. ಭಗತ್ ಸಿಂಗನನ್ನು ತಾಯಿ ಭೇಟಿಯಾಗಲು ಬಂದಾಗ ತಾಯಿಯ ಕೈಯನ್ನು ಹಿಡಿದು, ನನಗೆ ಒಂದು ವಚನವನ್ನು ಕೊಡು ತಾಯಿ ಅಂತ ಕೇಳ್ತಾನೆ. ನನ್ನನ್ನು ಗಲ್ಲಿಗೇರಿಸುವಾಗ ನೀನು ಬರಬಾರದು ಅಂತ ಹೇಳ್ತಾನೆ. ತಾಯಿ ಯಾಕೆ ನಾನು ಬರಬಾರದು ಅಂತ ಕೇಳ್ತಾಳೆ. ಅದಕ್ಕೆ ಭಗತ್ ಸಿಂಗ್ ಹೇಳ್ತಾನೆ, ನಾನು ನೇಣುಗಂಬದಲ್ಲಿ ನೇತಾಡುವುದನ್ನು ನೀನು ನೋಡಲಾರೆ, ನೋಡಿ ಸಹಿಸಲಾರೆ. ನೀನು ಅಳುತ್ತೀಯ, ಅದನ್ನು ನೋಡಿದ ಜನ ಒಬ್ಬ ಕ್ರಾಂತಿಕಾರಿಯ ತಾಯಿ ಅಳುತ್ತಿದ್ದಾಳೆ ಅಂತ ಮಾತನಾಡಿಕೊಳ್ಳುತ್ತಾರೆ. ನಾನು ಎಲ್ಲರಿಗೂ ಹೇಳಬೇಕು ದೇಶಪ್ರೇಮ ಎಂದರೇನು ಅಂತ. ತಾಯಿ, ನಾನು ನಿನಗೆ ವಚನವನ್ನು ಕೊಡುತ್ತಿದ್ದೇನೆ. ಗಲ್ಲಿಗೇರುವ ಸಮಯದಲ್ಲೂ ನಾನು ಇನ್ಕ್ವಿಲಾಬ್ ಜಿಂದಾಬಾದ್ ಜಯಘೋಷವನ್ನು ಹೇಳುತ್ತಲೇ ನನ್ನ ಪ್ರಾಣವನ್ನು ಬಿಡುತ್ತೇನೆ. ಇದನ್ನು ಕೇಳಿದ ಯಾವ ತಾಯಿ ಸಹಿಸಿಕೊಂಡಾಳು? ತನ್ನ ಮಗನನ್ನು ಗಲ್ಲಿಗೇರಿಸುವುದನ್ನು ಕೇಳಿ ಯಾವ ತಾಯಿಯ ಹೃದಯವೂ ತಲ್ಲಣಿಸದೇ ಇರದು. ಅದಕ್ಕೆ ತಾಯಿ ಹೇಳಿದಳು, ಹೋಗು ಮಗನೇ, ಚಿಂತೆ ಮಾಡಬೇಡ. ಭಾರತ ಮಾತೆ ಪ್ರಸನ್ನಳಾಗುವುದಾದರೆ ನಾನೂ ಬರುವುದಿಲ್ಲ. ಎಂತಹ ತಾಯಿ, ಎಂತಹ ಮಗ, ಎಂತಹ ದೇಶಪ್ರೇಮ. ಜೈಲಿನಲ್ಲಿ ಸ್ವಚ್ಛತಾ ಕೆಲಸವನ್ನು ಮಾಡುವವನಿಗೆ ಹೇಳ್ತಾನೆ. ಅವನ ಹೆಸರು ಬೆಬೆ. ಬೆಬೆ, ಗಲ್ಲಿಗೇರಿಸುವ ಮೊದಲು ನನ್ನ ತಾಯಿಯ ಕೈಯಿಂದ ಮಾಡಿದ ಭೋಜನವನ್ನು ಸವಿಯಬೇಕು. ನನ್ನ ಈ ಕೊನೆಯ ಆಸೆಯನ್ನು ಈಡೇರಿಸ್ತೀಯ ಬೆಬೆ ಅಂತ ಭಗತ್ ಸಿಂಗ್ ಕೇಳ್ತಾನೆ. ಅದಕ್ಕೆ ಬೆಬೆ ಓಡಿ ಹೋಗಿ ಊಟವನ್ನು ತೆಗೆದುಕೊಂಡು ಬಂದ. ಆದರೆ ಅವನನ್ನು ಒಳಗೆ ಬಿಡಲಿಲ್ಲ. ಸಂಜೆ 5 ಗಂಟೆಯ ಸಮಯ. ಮೂವರನ್ನು ಹೊರಗೆ ಕರೆದುಕೊಂಡು ಬಂದು ಸ್ನಾನ ಮಾಡಿಸಿದರು. ಮೂವರು ತಮ್ಮ ಕೈಗಳನ್ನು ಹಿಡಿದುಕೊಂಡು ಹೇಳತೊಡಗಿದರು, ಕಭಿ ವೋ ದಿನ್ ಭಿ ಆಯೇಗಾ, ಆಜ್ ಹಮ್ ಹೋಂಗೆ, ಅಪ್ನಿ ಜಮೀನ್ ಹೋಂಗೆ, ಅಪ್ನಾ ಆಸಮಾ ಹೋಂಗಾ. ಭಗತ್ ಸಿಂಗ್ ಲೆನಿನ್ನ ಒಂದು ಪುಸ್ತಕವನ್ನು ಓದುತ್ತಾ ಕುಳಿತಿದ್ದ. ಆಗ ಅಧಿಕಾರಿಗಳು ಬಂದು, ಬಾರಪ್ಪ ಸಮಯವಾಯಿತು ಎಂದು ಭಗತ್ ಸಿಂಗನನ್ನು ಕರೆದರು. ಆಗ ಭಗತ್ ಸಿಂಗ್ ಹೇಳ್ತಾನೆ, ಒಬ್ಬ ಕ್ರಾಂತಿಕಾರಿ ಇನ್ನೊಬ್ಬ ಕ್ರಾಂತಿಕಾರಿಯನ್ನು ಸಂಧಿಸುವ ಸಮಯವಿದು, ಸ್ವಲ್ಪ ಕಾಯಿರಿ ಅಂತ ಹೇಳಿ ಆ ಪುಸ್ತಕವನ್ನು ಓದಿ ಮುಗಿಸಿಯೇ ಎದ್ದು ಬರುತ್ತಾನೆ. ಎಲ್ಲ ಖೈದಿಗಳು ಶಾಂತವಾಗಿದ್ದರು. ಜೈಲು ಕೂಡ ನಿಶಬ್ದವಾಗಿತ್ತು. ಅವರು ಬರುವ ದಾರಿಯನ್ನು ಕಾಯುತ್ತಾ ಜೈಲು ಕಂಬಿಗಳ ಹಿಂದೆ ಕಾಯುತ್ತಾ ನಿಂತಿದ್ದರು. ಭಗತ್ ಸಿಂಗ್ ಹೋಗುವುದನ್ನಾದರೂ ಕೊನೆಯದಾಗಿ ಕಣ್ತುಂಬಿಸಿಕೊಳ್ಳೋಣ ಅಂತ ಎಲ್ಲರೂ ಕಾತುರದಿಂದ ಕಾಯುತ್ತಿದ್ದರು.
ಆಗ ಬೋಟುಗಳ ಶಬ್ದವು ಕೇಳಿಸಲು ಪ್ರಾರಂಭಿಸಿತು. ಎಲ್ಲ ಅಧಿಕಾರಿಗಳು ಮೂವರನ್ನು ಕರೆದುಕೊಂಡು ಬರುತ್ತಿದ್ದರು. ಭಗತ್ ಸಿಂಗ್, ಸುಖದೇವ್, ರಾಜಗುರು ತಮ್ಮ ತಮ್ಮ ಕೈಗಳನ್ನು ಹಿಡಿದುಕೊಂಡು ಬರುತ್ತಿದ್ದರು. ಸರ್ಫರೋಸಿ ಕಿ ತಮನ್ನಾ ಅಬ್ ಹಮಾರೆ ದಿಲ್ ಮೇ ಹೈ, ದೇಖ್ತೆ ಹೇ ದಮ್ ಕಿತ್ನಾ ಬಾಜುವೆ ಕಾತಿಲ್ ಮೇ ಹೈ. ಖೈದಿಗಳು ನೋಡುತ್ತಾ ನಿಂತಿದ್ದರು. ಆ ಮೂರು ವೀರ ಸಿಂಹಗಳ ಕಣ್ಣಲ್ಲಿ ನೀರಿಲ್ಲ, ಅಂಜಿಕೆ ಇಲ್ಲ, ಆತಂಕ ಇಲ್ಲ. ಇರುವುದು ದೇಶಪ್ರೇಮ ಒಂದೇ. ಎಲ್ಲ ಖೈದಿಗಳ ಕಣ್ಣಂಚಲ್ಲಿ ನೀರು ತುಂಬಿ ಎಲ್ಲರ ಕಣ್ಣು ಒದ್ದೆಯಾಗಿ ಎಲ್ಲರೂ ಬಿಕ್ಕಳಿಸಿ ಅಳತೊಡಗಿದರು. ಇನ್ಕ್ವಿಲಾಬ್ ಜಿಂದಾಬಾದ್, ಭಾರತ್ ಮಾತಾ ಕಿ ಜಯ ಎಂಬ ಜಯ ಘೋಷವನ್ನು ಹೇಳುತ್ತಾ ಮೂವರು ನೇಣುಗಂಬದ ಹತ್ತಿರಕ್ಕೆ ಬಂದರು. ಮೂವರು ಅಂತಿಮವಾಗಿ ನೇಣುಗಂಬದ ಕೆಳಗೆ ಒಬ್ಬರನ್ನೊಬ್ಬರು ತಬ್ಬಿಕೊಂಡು ತಮ್ಮ ತಮ್ಮ ನೇಣು ಕುಣಿಕೆಗಳಿಗೆ ಒಂದೊಂದು ಮುತ್ತನ್ನು ಕೊಟ್ಟು ಇನ್ಕ್ವಿಲಾಬ್ ಜಿಂದಾಬಾದ್ ಎಂದು ಹೇಳುತ್ತಾ ಅಂಜದೆ, ಅಳುಕದೆ, ಕುಗ್ಗದೆ, ಹೆದರದೆ ದೇಶಕ್ಕಾಗಿ ತಮ್ಮ ಪ್ರಾಣವನ್ನೇ ಸಮರ್ಪಿಸಿದರು. ಇವರು ಗಲ್ಲಿಗೇರುವುದನ್ನು ನೋಡುತ್ತಿದ್ದಂತಹ ಜೈಲರ್ ಚರಣ್ ಸಿಂಗ್ ಅವನ ಕಾಲುಗಳು ನಡುಗಿದವು, ಹೃದಯ ಕಂಪಿಸಿತು. ಎಂತಹ ವೀರರು ಇವರು! ಚರಣ್ ಸಿಂಗ್ ಸುಮಾರು 1.5 ಗಂಟೆಗಳ ಕಾಲ ಅಳುತ್ತಲೇ ಇದ್ದ. ತನ್ನ ವೃತ್ತಿ ಜೀವನದ 30 ವರ್ಷಗಳ ಕಾಲ ಸಾವಿರಾರು ಜನರನ್ನು ಗಲ್ಲಿಗೇರಿರುವುದನ್ನು ನೋಡಿದ್ದ. ಆದರೆ ಮೊಟ್ಟ ಮೊದಲ ಬಾರಿಗೆ ಇಂತಹ ವೀರರನ್ನು ನೋಡುತ್ತಿದ್ದ. ಇವರನ್ನು ಗಲ್ಲಿಗೇರಿಸಿದ ನಂತರ ಇವರ ದೇಹಗಳನ್ನು ಕತ್ತರಿಸಿ ಸತ್ಲೇಜ್ ನದಿಯ ದಂಡೆಯ ಮೇಲೆ ಅಗ್ನಿ ಆಹುತಿ ಮಾಡಿದರು. ಆ ಉರಿಯುವ ಬೆಂಕಿಯನ್ನು ನೋಡಿ ಸಾವಿರಾರು ಜನ ಓಡಿ ಬಂದರು. ಅಲ್ಲಿಂದ ಬ್ರಿಟಿಷರು ಓಡಿ ಹೋದರು. ಜನರು ಅವರ ಅರ್ಧ ಬೆಂದ ದೇಹದ ಭಾಗಗಳನ್ನು ತೆಗೆದು ಮತ್ತೊಮ್ಮೆ ರಾವಿ ನದಿಯ ದಂಡೆಯ ಮೇಲೆ ಅಂತಿಮ ಸಂಸ್ಕಾರ ಮಾಡಿದರು. ನಮಗೆ ಸುಮ್ಮನೆ ಫ್ರೀಯಾಗೇನು ಸ್ವಾತಂತ್ರ್ಯ ಸಿಕ್ಕಿಲ್ಲ. ಇಂತಹ ಅನೇಕ ವೀರ ಧೀರರನ್ನು ಕಳೆದುಕೊಂಡಳು ನಮ್ಮ ತಾಯಿ ಭಾರತ ಮಾತೆ. ನಮ್ಮ ದೇಶವನ್ನು ಉಳಿಸಿ ಬೆಳೆಸಿಕೊಂಡು ಹೋಗುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ.